ಬಟ್ ಸ್ಮರಣ್ ಅವ್ರನ್ನ ಆಡ್ಸೋದಾದ್ರೆ ಅವ್ರು ಯಾವ್ದೇ ಬೇರೆ ಟೀಮ್ ಅಲ್ಲಿ ಇದ್ರು ಆ 3-4ನೇ ಸ್ಥಾನದಲ್ಲೇ ಆಡ್ಬೇಕಂತ ಪ್ಲೇಯರು. ಈ ಒಂದು ಲಿಸ್ಟ್ ಅಲ್ಲಿ ಟಾಪ್ 7 ನೀವು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೈನ್ರಿಚ್ ಕ್ಲಾಸಿನ್ ಅವ್ರ ಜೊತೆ ಸ್ಮರಣ್ ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ ಗೊತ್ತಾ ನನ್ಗೆ? ಈ ಎಲ್ಲರೂ ಬಜೂಕಾ, AK-47 ಈ ತರ ಡ್ರ್ಯಾಗರ್, ಮಚ್ಚು ಎಲ್ಲ ಇಟ್ಕೊಂಡ್ ಬಂದ್ರೆ ಇವ್ರು ಚಾಕು ಇಟ್ಕೊಂಡ್ ಬರ್ತಾರೆ. ಚಾಕು ಇಟ್ಕೊಂಡ್ರೆ ಎಲ್ರನ್ನೂ ಬಂದು ಕತ್ತರಿಸುವಂತ ಕ್ಲಾಸಿ ಪ್ಲೇಯರ್. ಅಥವಾ ಇನ್ನೊಂದ್ ಭಾಷೆಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಸುತ್ತಮುತ್ತ ಇರೋರೆಲ್ಲ ವೆಲ್ ನೋನ್ ಪಾಪ್ ಆರ್ಟಿಸ್ಟ್ ಅಥವಾ ನೀವು ರ್ಯಾಪರ್ಸ್ ಅಂತ ಕರಿತೀರಲ್ಲ, ರ್ಯಾಪರ್ಸ್. ಇವ್ರು ಮಾತ್ರ ಇನ್ನು ಶಾಸ್ತ್ರೀಯ ಸಂಗೀತಗಾರ, ಇಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಹೇಳುವಂತ ಪ್ಲೇಯರ್ ನ ಇಟ್ಕೊಂಡಂಗ್ ಆಗಿದೆ ಸ್ಮರಣ್ ಅವ್ರನ್ನ ಅಲ್ಲಿ. ಶಶಾಂಕ್ ಚೆನ್ನಾಗಿ ಹೇಳಿದೆ, ಎಲ್ಲಾ ಕಡೆಯಿಂದ ತಂದ್ಬಿಟ್ಟೆ ಆಂಗಲ್ ಅಲ್ಲಿ ನೀನ್ ಎಲ್ಲಾ ಕಂಪಾರಿಸನ್ಗಳು. ಬಟ್ ಏನು ಅಂದ್ರೆ ಜನಕ್ಕೆ ಬುಫೆಗೆ ಅಂತ ಹೋದಾಗ ನಾವು ಮರಿಬಾರ್ದು. ನಾವ್ ಯಾವತ್ತೂ ಬಂದು ನಮ್ ದೋಸೆ ಇಡ್ಲಿ ಮರಿಯಲ್ಲ. ಆತರ ಈ ಒಂದು ಮೆನುವಲ್ ಬಂದು ಸ್ಮರಣ್ ನಾನು ಏನಕ್ಕೆ ಬಂದು ಅವ್ರನ್ನ ಅನಿಕೇತ್ ವರ್ಮಾ ಸ್ಲಾಶ್ ಅಂತ ಹಾಕೊಂಡಿರೋದು ಅಂದ್ರೆ, ಒಂದ್ ಕಡೆ ಇವ್ರೇನಾದ್ರೂ ಯೋಚನೆ ಮಾಡಿ ಒಂದ್ ಸ್ವಲ್ಪ ಒಂದು ಕಂಪೋಸ್ಡ್ ಒಂದು ಕ್ಯಾರೆಕ್ಟರ್ ಮಧ್ಯದಲ್ಲಿ ನಮ್ಗೆ ಇನ್ ಕೇಸ್ ಅವರ ಇಡೀ ಟೀಮ್ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ ಬಿಡಿ. ಅವರು 10 for 2 ಆದ್ರು ಅದೇ ತರ 8 ರನ್ ಓವರ್ ಆಡೋವಂತವ್ರು, ಪ್ಲಸ್ 80 for no loss ಅಂದ್ರು ಅದೇ ತರ ಆಡೋರು. ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೋದಾ? ಸಡನ್ ಸ್ಪರ್ಟ್ ಆಫ್ ವಿಕೆಟ್ಸ್, ಒಂದು ಕಾಮ್ನೆಸ್, ಆ ಒಂದು ಸ್ಟಡಿ ಅಪ್ರೋಚ್ ತರೋಂತ ಪ್ಲೇಯರ್ ಒಬ್ರು. ಅಂಡ್ ಎರಡನೇದು ಲೆಫ್ಟ್ ಹ್ಯಾಂಡರ್ಸ್ ಯಾವಾಗ್ಲೂ ಬಂದು ತಗೊಂಡ್ಬರೋ ಡೈಮೆನ್ಷನ್ ಬೇರೆ ಆಟದಲ್ಲಿ. ಅಂಡ್ ನಾವು ಮಾತಾಡ್ತಾ ಇರೋ ತರ ಬಂದು 180 ಸ್ಟ್ರೈಕ್ ರೇಟ್ ಅಲ್ಲಿ ಟ್ರಾವಿಸ್ ಹೆಡ್ ಅಥವಾ ಅಭಿಷೇಕ್ ಶರ್ಮಾ ಮಾಡಿದ್ರೆ, ಸ್ಮರಣ್ ಬಂದು 100-110 ಆಡೋವಂತವ್ರಲ್ಲ, ಅವರು 140-150 ಸ್ಟ್ರೈಕ್ ಮಾಡೋ ಅಂತವ್ರೆ. ಸೊ ಜಸ್ಟ್ ಒಂದು ಆಪ್ಷನ್ ನೋಡಿದೀನಿ ಅಲ್ಲಿ.